ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಹುಲ್ ಮನೆಯೊಳಗ್ ಬರ್ತಾ ಇರ್ತಾನೆ. ಯಾರಿಗೂ ಗೊತ್ತಾಗದೇ ಇರಂಗೆ ಮನೇಲಿರೋ ತರನೇ ನಾಟಕ ಆಡ್ತಾ ಇರ್ತಾನೆ. ಈ ಕಡೆ ಕಾವ್ಯಗೆ ರಾಜ್ ಅವಮಾನ ಮಾಡ್ತಾ ಇರ್ತಾನೆ ಎಲ್ಲರ ಮುಂದೇನು. ಅದ್ ಹೇಗೆ ನಿನಗೆ ಗೊತ್ತಾಗ್ಬಿಡುತ್ತೆ ನಾನು ಅಲ್ಲೇ ಇದ್ದೀನಿ ಅಂತ, ಮತ್ ಯಾಕೆ ನನ್ನ ನೋಡಿ ಎದ್ರುಕೊಂಡು ಹೋದೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ರುದ್ರಾಣಿ ಹೇಳ್ತಾಳೆ, ನೀನು ಹೋಗ್ತಿದ್ಯಾ ಅಂದ್ರೂ ಅವಳು ಬಂದಿದ್ಲ ರಾಜ್ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ, ಅವಳಿಗೆ ಗೊತ್ತು ಅಲ್ವಾ ನಾನು ಹೋಗ್ತಿದ್ದೀನಿ, ನಾನು ಕರ್ಕೊಂಡು ಬರ್ತೀನಿ ಅಂತ, ಮತ್ಯಾಕೆ ಬರೋ ಅಂತ ಅವಶ್ಯಕತೆ ಇತ್ತು ಅಂತ ಎಲ್ಲರ ಮುಂದೆ ಕೇಳ್ತಾ ಇರ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ನಾನು ಬೇಕು ಅಂತ ಏನು ಬಂದಿಲ್ಲ, ನೀವು ಹೇಗೆ ಏನು ಅಂತ ನನಗೆ ಗೊತ್ತಿದೆ, ಮತ್ತೆ ಅಲ್ಲಿ ಏನಾದರೂ ರಾಧಾ ಅಂತ ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಬಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ಅಂಥದ್ದು ನಾನೇನು ಮಾಡಿದ್ದೀನಿ, ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಿದೆ ಅಂತ ಮಾತಾಡ್ತಾ ಇರ್ತಾನೆ. ಅವಾಗ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ, ಈಗ ಏನಾಯ್ತು, ಬಂದಿದ್ಲು, ಆಗೋಗಿದ್ದಾಗೋಯ್ತಲ್ವ, ಬಿಟ್ಟಾಕು ಅಂತ ಹೇಳ್ತಾ ಇರ್ತಾರೆ. ಆಗಲ್ಲ ಅಜ್ಜಿ, ನಮ್ಮ ಮನೆಯವ್ರಿಗೆ ಅಷ್ಟೇ ಗೊತ್ತಿರೋದು ಈ ವಿಚಾರ, ಅಲ್ಲಿ ಅವಳಿಗೆ ಹೇಗೆ ವಿಚಾರ ಹೋಗುತ್ತೆ, ಅವಳು ಹೇಗೆ ನಾನು ಹೋಗೋ ಅಷ್ಟರಲ್ಲಿ ಓಡೋಗ್ಬಿಟ್ಟಿರ್ತಾಳೆ, ಎಲ್ಲೋ ನಾಪತ್ತೆ ಆಗ್ಬಿಟ್ಟಿರ್ತಾಳೆ, ಇವಳು ಹೇಳಿರೋದ್ರಿಂದ ಅಲ್ವಾ ಅವಳು ಓಡೋಗಿರ್ತಾಳೆ, ಇವಳು ಹೇಗೆ ಅವಳಿಗೆ ವಿಚಾರನ ತಿಳಿಸಿದ್ಲು ಅಂತ ನನಗೆ ನಿಜ ಗೊತ್ತಾಗ್ತಾ ಇಲ್ಲ, ಇವಳು ಹೇಳಿರೋದಕ್ಕೆ ಅವಳು ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ರಾಹುಲ್ ಯೋಚನೆ ಮಾಡ್ತಾ ಇರ್ತಾನೆ, ಆರೋಪ ಬೀಳ್ತಾ ಇದೆ, ಇದೇ ಒಳ್ಳೇದು ನನಗೆ ಅಂತ ಅನ್ಕೊಂತಾ ಇರ್ತಾನೆ. ಈ ಕಡೆ ಅಪರ್ಣ, ನಾನು ಅವತ್ತೇ ಹೇಳ್ದೆ ಅಲ್ವಾ ಅತ್ತೆ, ಅವಳು ಏನು, ಅವ್ರ ಕ್ಯಾರೆಕ್ಟರ್ ಏನು ಅಂತ ಈಗಾದ್ರೂ ಗೊತ್ತಾಯ್ತಾ ಅಂತ ಹೇಳ್ತಾ ಇರ್ತಾಳೆ. ನಾನು ಹೋಗಿದ್ದು ನಮ್ಮನೆ ಹೆಸರು ಉಳ್ಸಕ್ಕೋಸ್ಕರ, ನಾನೇನು ಸುಮ್ನೆ ಹೋಗಿರ್ಲಿಲ್ಲ. ನೀವೇನು ಇದೇ ನೋಡಿ, ಇವಾಗ ಇಲ್ಲಿ ಎಷ್ಟು ರಾಧ ಅಂತ ಮಾಡ್ತಿದ್ದೀರಾ, ಅದೇ ಹೋಟೆಲಲ್ಲೂ ನೀವು ಅದೇ ರಾಧ ಅಂತ ಮಾಡ್ತೀರಾ. ಒಂದು ಹೆಣ್ಣಿಗೆ ಎಲ್ಲಿ ಅವಮಾನ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಈಗ ನನ್ನೇ ನೋಡಿ, ಇಷ್ಟು ಜನಗಳ ಮಧ್ಯ ನನ್ನ ಇಷ್ಟು ಅವಮಾನ ಮಾಡ್ತಾ ಇದ್ದೀರಾ, ನಿಮಗೇನಾದ್ರೂ ಹೆಣ್ಮಗಳು ಏನಾದ್ರೂ ಕನಿಕರ ಅನ್ನೋದಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅವ್ರ ಅಜ್ಜಿ ಕೇಳ್ತಾರೆ, ನೀನು ಹೋಗಿದ್ ನಿಜಾನಾ, ರಾಜ್ ನೋಡಿದ್ ನಿಜಾನಾ, ನೀನ್ ಮಾಡಿರೋ ತಪ್ಪು ಅಲ್ವಾ, ಏಂತಕ್ಕೋದೆ, ಅವ್ನು ಹೋಗ್ತಿದ್ನಲ್ವಾ, ಮತ್ತ್ಯಾಕೆ ನೀನು ಹೋದೆ, ಇದ್ರಲ್ಲಿ ನಿಂದು ತಪ್ಪಿದೆ ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ. ಅಜ್ಜಿ, ನಾನು ಸುಮ್ಮನೆ ಹೋಗಿಲ್ಲ ಅಜ್ಜಿ, ಕಾರಣಗಳಿಂದ ಹೋಗಿದ್ದು. ಅವಳು ಅಲ್ಲಿದ್ದಾಳೆ ಅನ್ನೋ ವಿಚಾರ ಗೊತ್ತಾಯ್ತು, ಅವಳಿಗೆ ಹೇಗಾದ್ರೂ ನನ್ನ ಬುದ್ಧಿಪಾಠ ತಿಳಿಸ್ಬೇಕು, ಎಲ್ಲದಕ್ಕೂ ಅವಳೇ ಕಾರಣ, ನಾನು ಈ ಸ್ಥಿತಿಲಿ ಇರೋದಕ್ಕೂ ಅವಳೇ ಕಾರಣ, ಅದಕ್ಕೆ ನಾನು ಅವಳ ಹತ್ರ ಏನು ಎತ್ತ ಅಂತ ತಿಳ್ಕೊಳಕ್ಕೋಸ್ಕರ ಹೋಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಕಲ್ಯಾಣ್ ಅದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಾಗ್ತಾ ಇರ್ತಾನೆ. ಆದ್ರೆ ಅವನಿಗೆ ಗೊತ್ತಿರುತ್ತೆ, ಅವ್ರ ಅಮ್ಮನೇ ಏನಾದ್ರೂ ಕರ್ಕೊಂಡು ಹೋಗಿರ್ಬೇಕೇನೋ ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಕಾವ್ಯ ರಾಜ್ ಮನೆತನದ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಒಂದು ಹೆಣ್ಣಿನ ವಿಚಾರಕ್ಕೇನೆ ಅವತ್ತು ಮೀಡಿಯಾದವರು ಹಾಗೆಲ್ಲ ನಮ್ಮ ಮನೆ ಹೆಸರನ್ನೆಲ್ಲ ಕಳೀತಿದ್ರು, ಇನ್ನ ಏನಾದ್ರೂ ನಿಮ್ನ ಮದ್ವೆ ಆಗೋ ಹುಡ್ಗಿ ಈ ತರ ಓಡೋಗಿ ಈ ತರ ಹೋಟೆಲಲ್ಲಿ ಇದ್ದಾಳೆ, ಅದನ್ನ ಇವರು ಮೀಟ್ ಆಗಕ್ ಹೋಗಿದ್ದಾರೆ ಅನ್ನೋ ವಿಚಾರ ಎಲ್ಲ ತಿಳಿದ್ರೆ ನಿಮಿಗೂ ಈ ಮನೆಯವ್ರಿಗೂ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಅದನ್ನ ಅವ್ರ ಅಜ್ಜಿ ತುಂಬಾ ಸೂಕ್ಷ್ಮೆಯಿಂದ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಮೊಮ್ಮಗಳು ಎಷ್ಟು ಎಲ್ಲ ಯೋಚನೆ ಮಾಡಿದಾಳೆ ಈ ಮನೆ ಬಗ್ಗೆ ಅಂತ. ಅದನ್ನ ರಾಜ್ಗೆ ಹೇಳ್ತಾ ಇರ್ತಾರೆ, ನೋಡು ನಮ್ಮ ಮನೆ ಸೊಸೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಅದನ್ನ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಸಾಕು, ನನಗೆ ಇಲ್ಲಿ ಅವಮಾನ ಆಗಿದ್ದೆಲ್ಲ, ನನ್ನ ಪಾಡಿಗೆ ಇರಕ್ ಬಿಟ್ಬಿಡಿ. ಇಲ್ಲೆಲ್ಲ ಯಾರೇ ಆದ್ರೂ ಗಂಡ ಹೆಂಡತಿ ವಿಚಾರನ ರೂಮಲ್ಲಿ ಇಡಬೇಕು. ನೀವು ನೋಡಿದ್ರೆ ಇಡೀ ಮನೆಯವ್ರ ಮುಂದೆ ಇಟ್ಟಿದ್ದೀರಾ, ಸಾಕು, ನಿಮಿಗೂ ನಿಮ್ಮ ಮಾತಿಗೂ ಧನ್ಯವಾದಗಳು, ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾಳೆ ಕಾವ್ಯ. ಕಾವ್ಯ ಅವರಪ್ಪ ಬಂದಿರೋ ಕಸ್ಟಮರ್ಸ್ಗೆ ಗೊಂಬೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಯಾಕೆ ಸರ್ ಇಷ್ಟು ಕಮ್ಮಿ ಕಾಸು ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ ಅವರು. ಏನ್ ಮಾಡೋಣ, ಫಸ್ಟು ನಿಮ್ಮ ಗೊಂಬೆಗಳಿಗೆ ಬಣ್ಣಗಳು ಎಷ್ಟೋ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು, ಈಗ ನೀವು ಬಣ್ಣ ಹೊಡಿತಿರೋದೆಲ್ಲ ಶೇಡ್ ಹೋಗಿರೋ ತರ ಕಾಣಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇಷ್ಟು ಕಮ್ಮಿ ಅಂತ ಹೇಳ್ತಾನೆ. ಏನ್ ಮಾಡೋಣ ಸರ್, ನಮ್ಮ ಮಗಳು ಇಲ್ಲ, ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳೆ, ಹಾಗಾಗಿ ಎಲ್ಲ ನಾನ್ ಜವಾಬ್ದಾರಿ, ಈಗ ನನಗಷ್ಟು ಕೆಲಸ ಮಾಡೋ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನನಗೆ ಆ ಹತ್ರ ಎಲ್ಲ ಬೇಡ, ಈಗ ನನ್ನ ಹತ್ರ ಇರೋದು ಇಷ್ಟೇ ತಗೊಳ್ಳಿ ಅಂತ ಕೊಟ್ಬಿಟ್ಟು ಹೊರಟ್ಬಿಡ್ತಾನೆ. ಕಾವ್ಯನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅವರಪ್ಪ.
ಈ ಕಡೆ ಕನಕ ಮನೆಗ್ ಬರ್ತಾ ಇರ್ತಾಳೆ ಬೈಕೊಂಡು ಸ್ವಪ್ನನ್ನ. ಎಲ್ಲ ಈ ದೊಡ್ಡವಳಿಂದಾನೇ ಹಾಳಾಗಿದ್ದು, ಅದೇನಂತ ಉಟ್ಬಿಟ್ಲು ನಮ್ಮ ಮನೆ ಹೆಸ್ರನ್ನೆಲ್ಲ ತೆಗಿಯಕ್ಕೆ, ಅದೇಂತ ಹೋಟೆಲಲ್ಲಿ ಇದ್ದಾಳೋ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಅಪ್ಪು ಅವರ ದೊಡ್ಡಮ್ಮ ಹೇಳ್ತಾರೆ, ಇಲ್ಲಿ ಸ್ವಪ್ನ ಇದ್ದಾಳ, ಕಾಣಿಸಿದ್ಲಾ ಅಂತ. ಕಾಣಿಸಿದ್ಲು, ಯಾವುದೋ ಒಂದು ಹೋಟೆಲಲ್ಲಿ ಇದ್ದಾಳೆ, ಯಾರಿಗೂ ಗೊತ್ತಾಗದೇ ಇರಂಗೆ ಮರೆ ಮಾಡ್ಕೊಂಡು ಇದ್ದಾಳೆ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಅಂತ ಹೇಳ್ತಾ ಇರ್ತಾರೆ. ನೀನು ಅದಕ್ಕೆ ಹೋಗಿ ಕರಗ್ಬಿಟ್ಟಾ, ಅಮ್ಮನ ಪ್ರೀತಿ ಮತ್ತೆ ಕಾಣಿಸ್ಬಿಡ್ತಾ, ಅದಕ್ಕೆ ಹೋಗ್ಬಿಟ್ಟ ಕರ್ಕೊಂಡು ಬರಕ್ಕೆ ಅಂತ ಕೃಷ್ಣಮೂರ್ತಿ ಹೇಳ್ತಾ ಇರ್ತಾನೆ. ಇಲ್ಲ ಕಣ್ರಿ, ನನ್ನ ಜೀವ ಹೋದ್ರೂ ನಾನು ಆ ಥರ ಕೆಲಸ ಮಾಡಲ್ಲ, ಎಂತಕ್ಕಂದ್ರೆ ಅವಳು ನಮ್ಮ ಮನೆ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ನೀನು ಏನೇ ಮಾಡಿದ್ರು ಅವಳು ನಮ್ಮ ಮನೆಯೊಳಗೆ ಕಾಲು ಇಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿ. ಈ ಕಡೆ ಸ್ವಪ್ನ ದೇವಸ್ಥಾನದಲ್ಲಿ ಕುತ್ಕೊಂಡಿರ್ತಾಳೆ. ಅದನ್ನ ನೋಡಿ ಪುರೋಹಿತರು ತಗೊಳ್ಳಮ್ಮ ಪ್ರಸಾದ ತಿನ್ನು ಅಂತ ಕೊಡ್ತಾರೆ. ಅವಳು ತುಂಬಾ ಹೊಟ್ಟೆ ಹಸಿಯೋದ್ರಿಂದ ತುಂಬಾ ಬೇಗ ಬೇಗ ತಿಂತಾ ಇರ್ತಾಳೆ. ಏನಿದ್ ನನ್ನ ಜೀವನ ಈ ಥರ ಆಗೋಗಿದೆ, ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ, ನನ್ನ ಯಾರು ಇಲ್ದೇರ ಅನಾಥೆ ಥರ ಇದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹೇಗಾದರೂ ಮಾಡಿ ರಾಹುಲ್ಗೆ ಫೋನ್ ಮಾಡಬೇಕು ಅಂತ ಮಾಡ್ತಾಳೆ. ಏನಾದರೂ ಮಾಡಿ ಕರೆಸ್ಕೊಬೇಕು ಇಲ್ಲಿ ನಾನು, ಎಲ್ಲದಕ್ಕೂ ಅವನೇ ಕಾರಣ ಅಂತ ಯೋಚನೆ ಮಾಡಿ ಫೋನ್ ಮಾಡ್ತಾಳೆ. ರಾಹುಲ್ ಪಿಕ್ ಮಾಡ್ತಾನೆ ಫೋನ್. ಏನು ಹೇಳು, ಇಲ್ಲಿ ಮನೇಲಿ ಯಾರು ಏನಿರ್ತಾರೆ ಅಂತ ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಕಾಲ್ ಎಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ. ಅದು ಅವಳಿಗೆ ತುಂಬ ಬೇಜಾರಾಗುತ್ತೆ. ಇಲ್ಲಿ ನಾನು ಯಾರು ಇಲ್ದಿರಾ ಒಬ್ಳೇ ಇದ್ದೀನಿ, ನಿನಗೇನು ಅಷ್ಟು ಗೊತ್ತಾಗಲ್ವಾ, ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಅದನ್ನ ಅವನು ತುಂಬ ಆಗಲ್ಲ, ಒಂದೆರಡು ದಿವಸ ತಾಳು, ನಾನು ಬರ್ತೀನಿ, ಈಗ ಮನೇಲಿ ಸಿಚುವೇಶನ್ ಸರಿ ಇಲ್ಲ ಅಂತ ಇಟ್ಬಿಡ್ತಾನೆ. ಅವಳಿಗೆ ತುಂಬ ಬೇಜಾರಾಗುತ್ತೆ. ಅವಾಗ ಪುರೋಹಿತರು ಬಂದು ಇಷ್ಟೊತ್ತಲ್ಲಿ ಇಲ್ಲಿರೋದು ಒಳ್ಳೇದಲ್ಲ ಅಮ್ಮ, ನೀನೊಂದು ಹೆಣ್ಣು ಹುಡುಗಿ, ನೀನು ಇನ್ನು ಈ ದೇವಸ್ಥಾನ ಬಾಗಿಲು ಮುಚ್ಚಬೇಕಾಗುತ್ತೆ, ಹೊರಡಮ್ಮ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಕಾವ್ಯ ಗೊಂಬೆಗಳಿಗೆ ಬಣ್ಣ ಹೊಡಿತಾ ಇರ್ತಾಳೆ. ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಅವಳಿಗೆ ನಮ್ಮ ಅಕ್ಕಗೆ ಹೇಗೆ ಗೊತ್ತಾಯ್ತು ರಾಜ್ ಅವ್ರು ಬರ್ತಿದ್ದಾರೆ ಅಂತ, ಈ ಮನೇಲೆ ಯಾರಾದರೂ ಇರಬೇಕೇನೋ ವಿಚಾರನ ತಿಳ್ಸಕ್ಕೆ, ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ರಾಜ್ ಬರ್ತಾ ಇರ್ತಾನೆ. ಈಗ ಸರಿ, ಅಲ್ಲೇನೋ ಹೇಳಿಲ್ಲ, ಇಲ್ಲಾದ್ರೂ ನಾನು ನೀನು ಇಬ್ಬರೇ ಇದ್ದೀವಿ ಅಲ್ವಾ, ಹೇಳು ಅವಳು ಎಲ್ಲಿಗೋದ್ಲು ಅಂತ, ಅವಳನ್ನ ನೀನೇ ಎಲ್ಲ ಮರೆ ಮಾಡಿದ್ಯಾ ಅಲ್ವಾ, ಹೇಳು, ಯಾವಾಗಾದ್ರೂ ನನಗೆ ಗೊತ್ತಾಗ್ಲೇಬೇಕು, ಈಗಾದ್ರೂ ಹೇಳು ಅಂತ ಹೇಳ್ತಾ ಇರ್ತಾನೆ. ನಿಮಗೆ ಎಷ್ಟು ಸತಿ ಹೇಳೋದು, ನನಗೆ ಇನ್ನೂ ಆ ಅವಮಾನನೇ ಮರೆಯೋಕ್ಕಾಗ್ತಿಲ್ಲ, ಮತ್ತೆ ನೀವು ಬಂದು ನನ್ನ ಕೆದಕ್ತಾ ಇದ್ದೀರಾ, ಬಿಟ್ಬಿಡಿ ನನ್ನ ಅಂತ ಕೈ ಮುಗ್ದು ಹೇಳ್ತಾ ಇರ್ತಾಳೆ. ಅದನ್ನ ಅವನು, ನಿನಗೆ ಈಗಲ್ಲ, ಯಾವಾಗಾದ್ರೂ ನನಗೆ ಒಂದು ಹಾಗೆ ಆಗುತ್ತೆ, ಅವಾಗ ನಿನಗೆ ಬಾಯಿ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆಯ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಸುಭಾಷ್ ಮನೇಲಿ ಎಲ್ಲಾರನ್ನು ಬಂದು ಕೂಗ್ತಾ ಇರ್ತಾನೆ. ಅಮ್ಮ, ಅಪ್ಪ, ರಾಜ್ ಎಲ್ಲರೂ ಬನ್ನಿ, ನಿಮಗೊಂದು ವಿಚಾರ ಹೇಳ್ಬೇಕು ಅಂತ ಹೇಳ್ತಾ ಇರ್ತಾನೆ. ಯಾಕ್ರಿ, ಏನಾಯ್ತು, ಇಷ್ಟು ಖುಷಿಯಾಗಿದ್ದೀರಾ ಅಂತ ಎಲ್ಲರೂ ಬರ್ತಾ ಇರ್ತಾರೆ. ಯಾಕಪ್ಪ, ಏನಾಯ್ತು ಅಂತ ಕೇಳ್ತಾನೆ ರಾಜ್. ನೀನು ಹೊಸ CEO ಆಗಿ ಒಂದು ಅಚೀವ್ ಮಾಡ್ಬಿಟ್ಟೆ ಅಪ್ಪ, ಎಷ್ಟೋ ದೊಡ್ಡ ಕಾಂಟ್ರಾಕ್ಟ್ ನಮಗ್ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಅವಾಗ ಧಾನ್ಯಲಕ್ಷ್ಮಿ ಅವ್ರ ಗಂಡನ್ ಕೇಳ್ತಾ ಇರ್ತಾರೆ, ಏನ್ರಿ, ಏನ್ ವಿಚಾರ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಏನು ನನಗೆ ಗೊತ್ತಿಲ್ಲ ಇರು ಅಂತ ಅವಳಿಗೆ ಹೇಳ್ತಾ ಇರ್ತಾರೆ. ಸ್ವರಾಜ್ ಅವರಪ್ಪ ಎಲ್ಲ ಕ್ರೆಡಿಟ್ಸು ನಿನಗೇನೆ, ತಗೋ ಸ್ವೀಟು ಅಂತ ತಿನ್ನಿಸ್ತಾ ಇರ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಕಾವ್ಯ ಪಾಪ ಎಲ್ಲರ ಮಧ್ಯ ಇದ್ರೂ ದೂರ ಇರೋ ಹಾಗೆ ಇದ್ದಾಳೆ. ತುಂಬ ಅವಳಿಗೂ ಖುಷಿ ಆಗ್ತಿರುತ್ತೆ, ಬಟ್ ಏನೋ ಒಂಥರ ನೋವಿರುತ್ತೆ. ಎಲ್ಲರೂ ಸ್ವೀಟ್ ತಿನ್ನಿಸ್ತಾ ಇರ್ತಾರೆ. ಅವಾಗ ಅವ್ರ ಅಜ್ಜಿ ಹೇಳ್ತಾರೆ, ಹೋಗಪ್ಪ ನಿನ್ನ ಹೆಂಡತಿಗೂ ಸ್ವೀಟ್ ತಿನ್ಸು ಅಂತ. ನಾನು ತಿನ್ಸಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾನೆ. ಅಲ್ಲ ಅತ್ತೆ, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು, ನಮ್ಮ ಮಾವ ಅವರೆಲ್ಲರೂ ಸೇರಿ ಇವರೆಲ್ಲ ಪರಿಶ್ರಮ ಪಟ್ಟಿರೋದಕ್ಕೆ ಇವ್ರಿಗೆ ಫಲ ಸಿಕ್ಕಿದೆ, ಅವಳಿಗೆಲ್ಲ ಯಾಕೆ ತಿನ್ನಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅವಳೇನು ಮಾತಾಡ್ದಿರ ಸುಮ್ಮನೆ ನಿಂತಿರ್ತಾಳೆ. ಅವಾಗ ಅವ್ರ ಅಜ್ಜಿ ಹೇಳ್ತಾರೆ, ನಮ್ಮ ಮನೆಗೆ ಕಾವ್ಯ ಕಾಲಿಟ್ಟಿರೋದಕ್ಕೆ ಇಷ್ಟು ಖುಷಿಯಾಗಿದೆ,
ನೀನು ಎಲ್ಲ ಹಂಚ್ಕೋಬೇಕು, ಹೋಗಿ ತಿನ್ಸು ರಾಜ್ ಅಂತ ಹೇಳ್ತಾ ಇರ್ತಾರೆ. ಅವ್ನು ತಿನ್ನಿಸ್ತೀರ ಹಾಗೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಈ ಕಡೆ ಕಾವ್ಯನ ಹತ್ರ ಅವ್ರ ಅಜ್ಜಿ ಬಂದು, ಎಲ್ಲದಕ್ಕೂ ನೀನೇ ಅಮ್ಮ ಕಾರಣ, ನೀನ್ ಬಂದಿರೋ ವೇಳ ವಿಶೇಷದಿಂದಾನೇ ನಮ್ಮ ಮನೇಲಿ ಇಷ್ಟು ಖುಷಿ ಪಡ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆ ಥರ ಖುಷಿ ಅನ್ನೋದಿದ್ರೆ ನಾನು ನಿಮ್ಮ ಜೊತೆ ಚೆನ್ನಾಗೇ ಇರ್ತಿದ್ದೆ ಅಲ್ವಾ ಅಜ್ಜಿ, ಈ ಥರ ನಾನು ಯಾಕೆ ದೂರ ಇರ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ನೀನು ಈ ಮನೆಗೆ ಬಂದಿರೋ ವೇಳ ವಿಶೇಷದಿಂದ ನಿನಗೇನಾದರೂ ಆಸೆ ಇದ್ರೆ ಹೇಳಮ್ಮ, ಪೂರೈಸ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ಅಂಥದ್ದು ಏನಿಲ್ಲ, ನನಗೇನು ಆಸೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಇದೇ ನಿನ್ನ ಆಸೆ ಏನು ಅಂತಾನು ನನಗೆ ಗೊತ್ತಿದೆ, ಆದರೆ ನೀನು ಹೇಳ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಕಾವ್ಯ ಹೇಳ್ತಾಳೆ, ಅಲ್ಲಿ ಹೆತ್ತೋರ್ ಮನೇನೂ ದೂರ ಮಾಡ್ಕೊಂಡಿದ್ದೀನಿ, ಇಲ್ಲಿ ನನ್ನ ಗಂಡನ ಮನೇಲೂ ನಾನು ಇದ್ರು ಒಂದು ಸ್ಟೋರ್ ರೂಮಲ್ಲಿ ಬಿದ್ದಿರೋ ಅನ್ನೋ ಸಿಚುವೇಶನಲ್ಲಿ ಬಂದಿದ್ದೀನಿ. ಈಗ ನಾನು ಏನು ಮಾಡಲಿ ಅಜ್ಜಿ, ನನಗೇನು ಬೇಡ, ನೀವೆಲ್ಲರೂ ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು, ಖುಷಿ ಪಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಕಾವ್ಯ ರಾಜ್ಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾಳೆ. ಅವಾಗ ರಾಜ್ ಹೇಳ್ತಾನೆ ದಿಮಾಕಿಂದ, ನೀನು ನನ್ನ ಶತ್ರುವೇ ಆಗಿದ್ರು ಪರವಾಗಿಲ್ಲ, ನೀನು ಕಂಗ್ರ್ಯಾಕ್ಸ್ ಅಂದಮೇಲೆ ನಾನು ಥ್ಯಾಂಕ್ ಯು ಹೇಳಬೇಕು, ನಮ್ಮ ಮನೇಲಿ ಆ ಥರ ನೀತಿ ನಿಯಮದಿಂದ ಬೆಳೆಸಿದ್ದಾರೆ ಅಂತ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಮಾವ, ನಮ್ಮ ಮನೆ ಸೊಸೆಗೆ ಏನಾದರೂ ಆಸೆ ಇದೆ ಅಂದರೆ ಅದು ಅವ್ರ ತವ್ರ ಮನೆಗೆ ಫೋನ್ ಮಾಡಿ ಮಾತಾಡೋದು. ಅವಳಿಗೆ ಇಲ್ಲಿರೋ ನಿಯಮದಿಂದ ಅವಳಿಗೆ ಬಂದಿ ಆಗಿಬಿಟ್ಟಿದ್ದಾಳೆ, ಅದಕ್ಕೆ ಅವಳು ಒಪ್ಕೊಂತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅವ್ರ ತಾತ, ಯಾರೋ ಮಾತಿನಿಂದ ನೀನು ಕಟ್ನಿಟ್ಟಾಗಿದ್ಯಾ, ಆದರೆ ಈಗ ನಾವೇ ಹೇಳ್ತಾ ಇದ್ದೀವಿ ನಿಮ್ಮ ತವ್ರ ಮನೆಗೆ ಕಾಲ್ ಮಾಡು, ನಾವೇನು ಅಬ್ಜೆಕ್ಷನ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಅಪರ್ಣಗೆ ತುಂಬ ಶಾಕ್ ಆಗುತ್ತೆ. ಅವ್ರ ಮನೆಗೆ ಕಾಲ್ ಮಾಡಿದ್ರೆ ಅಲ್ಲಿರೋ ಕಾಗೆಗಳೆಲ್ಲ ಇಲ್ಲಿ ಬಂದು ಮಾತಾಡ್ತವೆ ಮಾವ, ಬೇಡ ಅಂತವೆಲ್ಲ ಮಾಡಕ್ ಹೋಗ್ಬಿಡಿ, ಆಮೇಲೆ ನಮ್ಮನೆ ಹೆಸರೆಲ್ಲ ಹಾಳಾಗುತ್ತೆ, ಅವ್ರೆಂಥ ಕುಟುಂಬದವರು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಕಾವ್ಯಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ರಾಜ್ ಮಾಸ್ಟರ್ ಪ್ಲಾನ್ ಮಾಡ್ಕೊತಾ ಇರ್ತಾನೆ, ಹೇಗಿದ್ರು ಇವಳು ಬಾಯಿ ಬಿಡಲ್ಲ, ಮೇ ಬಿ ಅವಳು ಸ್ವಪ್ನ ಏನಿದ್ರು ಅವ್ರ ಮನೆ ಒಳಗೆ ಇರ್ತಾಳೆ, ಅವಳ ಮನೆಗೆ ಹೋಗಿ ಏನು ವಿಚಾರಿಸ್ಬೇಕೋ ವಿಚಾರಿಸಿದ್ರೆ ಅವಳು ತಗ್ಲಾಕೊಳ್ತಾಳೆ, ಅವಾಗ ಇವಳು ಬಂಡವಾಳನು ನನ್ನ ಮನೇಲಿ ಹೇಳ್ಬೋದು ಅಂತ ಯೋಚನೆ ಮಾಡಿಬಿಟ್ಟು, ಸರಿ ನೀವು ಫೋನ್ ಎಲ್ಲ ಮಾಡೋದೇನು ಬೇಡ, ನಾನೇ ಡೈರೆಕ್ಟಾಗಿ ಕಾವ್ಯನ ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಪರ್ಣಗೆ ತುಂಬ ಶಾಕ್ ಆಗುತ್ತೆ. ಕಾವ್ಯಂಗೂ ದಿಢೀರನ್ ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇರ್ತಾಳೆ, ಆದರೂ ಒಂದು ಕಡೆ ಖುಷಿ ಇರುತ್ತೆ. ಆಗ ಅಪರ್ಣ ಹೇಳ್ತಾಳೆ, ಬೇಡ ರಾಜ್, ನೀನು ಅವ್ರ ಮನೆಗೆ ಹೋಗೋ ಅಂಥ ಅವಶ್ಯಕತೆ ಇಲ್ಲ, ನೀನೇನಿದ್ರು ಇಲ್ಲಿರು ಅಂತ ಹೇಳ್ತಾ ಇರ್ತಾಳೆ. ರುದ್ರಾಣಿಗೆ ಖುಷಿ ಆಗ್ತಾ ಇರುತ್ತೆ, ಅವರಿಬ್ರು ಮಧ್ಯೆ ಅಡ್ಡ ಗೋಡೆ ಬೀಳ್ತಾ ಇದೆ ಅಂತ ಖುಷಿ ಪಡ್ತಾ ಇರ್ತಾಳೆ. ರಾಜ್, ಬೇಡ ರಾಜ್, ನೀನು ಹೇಳೋದು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ನೀನು ಅಲ್ಲಿಗೆ ಹೋದ್ರೆ ನಿನ್ನೂ ಅವ್ರ ಕಡೆ ಮಾಡ್ಕೊಂಡ್ಬಿಡ್ತಾರೆ, ಅವಾಗ ನೀನು ದೂರ ಆಗ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಕಾವ್ಯಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಯಾಕೆ ಇವ್ರು ಈ ಥರ ಮಾತಾಡ್ತಿದ್ದಾರೆ ಅಂತ. ಸ್ವರಾಜ್ ಅವರಪ್ಪ ಹೇಳ್ತಾರೆ, ನೀನು ಎಲ್ಲದಕ್ಕೂ ಅಡ್ಡಿ ಹಾಕ್ಬೇಡ, ಅವರು ಹೋಗ್ಬಿಟ್ಟು ಬರಲಿ, ನೀನು ಸುಮ್ಮನೆ ಇರು ಅಪರ್ಣ, ಅವ್ರಿಷ್ಟ, ಅವರು ಏನು ಬೇಕೋ ಅದನ್ನ ನೋಡ್ಕೊಳ್ತಾರೆ, ನೀನೇಂತಕ್ಕೆ ಮಧ್ಯ ಹೋಗ್ತಿದ್ಯಾ, ಅವರಿಬ್ರು ಗಂಡ ಹೆಂಡತಿ ವಿಚಾರಕ್ಕೆ ನೀನು ಮತ್ತೆ ಮೂಗ್ ತೋರಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅವಾಗ ಕಾವ್ಯ ಹೇಳ್ತಾಳೆ, ಬೇಡ ಕಣ್ರಿ, ಇಲ್ಲೇ ಇರೋಣ, ನಾವೆಲ್ಲಿಗೂ ಹೋಗೋದು ಬೇಡ, ಹೋಗ್ಬಿಟ್ಟು ಅಲ್ಲಿ ನನಗೂ ಹೋಗೋಕೆ ಇಷ್ಟ ಇಲ್ಲ, ಈಗ ನಾವೇನಾದರೂ ಹೋದ್ರೆ ನಿಮ್ಮ ಮಧ್ಯೆ ನಿಮ್ಮ ಅಮ್ಮ ಅವ್ರ ಮಧ್ಯೆ ನಾನು ಮತ್ತೆ ಎದುರಾಗಬೇಕಾಗುತ್ತೆ ಅನ್ನೋ ಆ ಥರ ವಿಚಾರನೇ ಬೇಡ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ರಾಜ್ ಥಿಂಕ್ ಮಾಡ್ತಾನೆ, ಎಂಥ ಮಹಾನಟಿ ಇವಳು, ಎಲ್ಲರ ಮುಂದೆನೂ ನಾನು ನಿಷ್ಠೂರ ಆಗಬೇಕು, ಅವಳು ಒಳ್ಳೆಯವಳಾಗಬೇಕು ಅನ್ನೋದನ್ನ ಥಿಂಕ್ ಮಾಡ್ತಾ ಇರ್ತಾನೆ. ಈಗ ಅಲ್ಲೋದ್ರೂ ನಿಮ್ಮ ಅಮ್ಮ ಅವ್ರಿಗೆ ಮನಶಾಂತಿ ಅನ್ನೋದಿರೋದಿಲ್ಲ, ಎಲ್ಲಿ ಏನಾಗ್ತಿದೆಯೋ ಅಂತ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ, ಅದ್ರ ಬದಲು ಇಲ್ಲಿರೋದೇ ವಾಸಿ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರ ಅಜ್ಜಿ, ಹೋಗೋಣ ಅಂತ ಹೇಳಿದ್ರು ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನು ಒಪ್ಕೊಂಡ್ರು ಅವಳು ಬರಲ್ಲ ಅಂತ ಏನು ದಿಮಾಗ್ ತೋರಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವ್ರ ಅಜ್ಜಿ ಹೇಳ್ತಾರೆ, ಕರಿತಿದ್ದಾನಲ್ವಾ ಅಮ್ಮ, ಹೋಗ್ಬಿಟ್ ಬಾ, ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಪರ್ಣ, ಸಾಕು ನಿಲ್ಸಿ, ನೀವೆಲ್ಲಿಗೂ ಹೋಗೋದು ಬೇಡ, ನೀನು ಅವಳನ್ನ ಕರ್ಕೊಂಡು ಹೋಗ್ತೀಯಾ, ನಿನಗೇನೋ ಆಗಿದೆ, ನಿನ್ನ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ಯಾ, ಎಲ್ಲ ನಿನ್ನ ತಲೆ ಕೆಡಿಸ್ಬಿಟ್ಟಿದ್ದಾಳ, ನಿನ್ನ ದೂರ ಮಾಡಬೇಕು ಅಂತಾನೆ ಅವಳು ಪ್ಲಾನ್ ಹಾಕ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಜ್ ಮನ್ಸಲ್ಲಿ ಅನ್ಕೋತಾ ಇರ್ತಾನೆ, ಅಮ್ಮ ನಾನೇನು ಬೇಕು ಅಂತ ಹೋಗ್ತಿಲ್ಲ,
ನಾನು ಹೋಗ್ತಾ ಇದ್ದೀನಿ, ಏನ್ ನಡೀತಿದೆ ಅನ್ನೋ ವಿಚಾರನ ತಿಳ್ಕೊಳಕ್ ಹೋಗ್ಬೇಕು ಅಂತ ಇದ್ದೀನಿ. ನಿನಗೆ ಬೇಜಾರು ಮಾಡಿ ಹೋಗೋ ಅಂತ ಅವಶ್ಯಕತೆ ನನಗಿಲ್ಲ ಅಂತ ಅನ್ಕೊಂತಾ ಇರ್ತಾನೆ. ಆಗ ಅಪರ್ಣ ಹೇಳ್ತಾಳೆ, ಅವಳು ಕಾಲಿಟ್ಟಿರೋ ವೇಳ ವಿಶೇಷ ಅಂತ ಹೇಳಿದ್ರಿ, ಈ ಮನೇಲಿ ಏನ್ ಖುಷಿ ಇದೆ, ಎಲ್ಲ ದುಃಖನೇ ಇದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕಾವ್ಯ, ಬೇಡ, ನಾನು ಎಲ್ಲಿಗೂ ಬರಲ್ಲ, ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ. ಕಾವ್ಯನ್ಗೇನೆ, ಅಪರ್ಣ ಸಾಕು, ನೀನು ನಿಲ್ಸು ನಾಟಕನೆಲ್ಲ, ನೀನು ನಿಮ್ಮ ಮನೆತನ ಏನು ಅನ್ನೋ ನನಗೆ ಗೊತ್ತಿದೆ. ಈಗ ಎಲ್ಲಾರನ್ನೂ ಬುಟ್ಟಿಗೆ ಬೀಳಿಸ್ಕೊಂಡಿದ್ಯಾ, ನನ್ನ ಅಂತೂ ನೀನು ಬುಟ್ಟಿ ಬೀಳಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಕಾವ್ಯಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಈಗ ಅಪರ್ಣ ರಾಜ್ ಮತ್ತೆ ಕಾವ್ಯನ್ನ ಅವ್ರ ತವ್ರ ಮನೆ ಕಳಿಸ್ತಾಳ ಅಥವಾ ಅವಳ ನಿಬಂಧನೆಯಲ್ಲೇ ಕಾವ್ಯ ಅವ್ರ ಮನೇಲೇ ಇರ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.